ಗಡಿ ಜಿಲ್ಲೆ ಬೀದರ್ನಲ್ಲಿ ಅದೆಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳೇ ಇಲ್ಲ. ಉತ್ತಮ ಡಾಂಬಾರು ಕಾಣದೆ ವರ್ಷಗಳೇ ಕಳೆದು ಹೋಗಿದೆ. ಆದರೆ ಆ ರಸ್ತೆ ಚೆನ್ನಾಗಿದ್ರೂ ಕೂಡ ಮರಳಿ ಡಾಂಬರೀಕರಣ ಅಲ್ಲಿ ಮಾಡಲಾಗಿದೆ. ಮಾರ್ಚ್ ತಿಂಗಳ ಅನುದಾನ ಈ ಬಳಕೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಚೆನ್ನಾಗಿರುವ ರಸ್ತೆ ಮೇಲೆ ಡಾಂಬರೀಕರಣ. ಮಾರ್ಚ್ ತಿಂಗಳ ಹಿನ್ನೆಲೆ ಕಾಮಗಾರಿ ಗೋಲ್ಮಾಲ್. ಚೆನ್ನಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡುತ್ತಿರೋದು ಬಾಲ್ಕಿ ಬೀದರ್ ಮುಖ್ಯ ರಸ್ತೆ ಕಾಮಗಾರಿ. ಸಿದ್ದೇಶ್ವರ ಕ್ರಾಸ್ನಿಂದ ಕರಡಾಳ ಕ್ರಾಸ್ ಡಾಂಬರೀಕರಣ. ಇದೆಲ್ಲ ಕಂಡಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ. ಇಲ್ಲಿ ಬಾಲ್ಕಿ ಟು ಬೀದರ್ ಮುಖ್ಯ ರಸ್ತೆಯವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಈ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರೇ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಾಗಿರುವಂತಹ ರಸ್ತೆ ಮೇಲೆ ಹೊಸದಾಗಿ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಡಾಂಬರ್ ರೋಡ್ ಹಿಂಗೆ ಮಾಡ್ತಾರಲ್ಲ ಸರ್, ಈಗ ಚಲೋ ಇದ್ದಿದ್ದಕ್ಕೆ ಮತ್ತೆ ಅವ್ರು ಮಾರ್ಚ್ದಾಗ ಫಂಡ್ ಇರ್ತಾವ, ಅದಕ್ಕೆ ಮಾಡೇಬೇಕಲ್ಲ. ಮಾಡೇ ಮಾಡ್ತಾರೆ ರೋಡು. ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಮಾರ್ಚ್ ಇದೆ, ಹೀಗಾಗಿ ಬಜೆಟ್ ಹೊಡೆ ಕಡೆಯಿಂದ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೋಡ್ಬೋದು ನೀವು ಈಗಾಗಲೇ ರಸ್ತೆ ಇದೆ, ರಸ್ತೆ ಮೇಲೆ ಏನೊಂದು ರಸ್ತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಜನರು ಎಲ್ಲ ಒಂದು ಕಡೆ ಆಕ್ರೋಶ ಪಡಿಸ್ತಾ ಇದ್ದಾರೆ. ಜಿಲ್ಲೆಯ ಅದೆಷ್ಟೋ ಹಳ್ಳಿಗಳಲ್ಲಿ ಇದುವರೆಗೂ ಕೂಡ ಉತ್ತಮ ಡಾಂಬರು ಕಂಡಿಲ್ಲ. ಸಮರ್ಪಕ ರಸ್ತೆ ವ್ಯವಸ್ಥೆಯೇ ಇಲ್ಲ. ಆದರೆ ಇಲ್ಲಿ ಈ ರೀತಿ ಮಾಡುವ ಮೂಲಕ ಜನರ ತೆರಿಗೆಯ ಹಣವನ್ನ ಅಧಿಕಾರಿಗಳು ಪೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ ತಿಂಗಳು ಬಂದಿರುವಂತಹ ಕಾರಣ ಅನುದಾನ ಲೂಟಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಟಾಪ್ ಅಂಡ್ ಟಾಪ್ ಅದ, ಬಟ್ ಇದು ಡಬಲ್ ಕೆಲಸ ಮಾಡ್ತಾರೆ, ರೊಕ್ಕ ವೇಸ್ಟ್ ಆಗ್ಲತ್ತವ. ಅದೇ ರೊಕ್ಕ ದುಡ್ಡು ಏನದ ಬೇರೆ ಕೆಲಸಕ್ಕೆ ಯೋಜನೆ ಮಾಡಿದ್ರು ಚೆನ್ನಾಗಿರ್ತದ ಅಂತ. ಟಾಪ್ ಅದ್ರಿ ರೋಡ್ ಚೆನ್ನಾಗೈತೆ ಸರ್. ಈಗ ಭೀ ನೋಡ್ರಿ ಇದು ಅದ್ರ ಅಲ್ಲಿ ಇದು ಹಾಕಿರ ಡಾಮರು, ಇದು ಹಳೆ ರೋಡ್ ಅದ, ಆಲ್ರೆಡಿ ಚೆನ್ನಾಗೇ ಅದ ಇದು ರೋಡ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ರಸ್ತೆ ಅಲ್ಲ ಅಂತಿದ್ದಾರೆ. ಕರ್ನಾಟಕ ರಸ್ತೆ ಸುರಕ್ಷತೆಯ ಮಂಡಳಿಯವರು ಮೌನಕ್ಕೆ ಜಾರಿದ್ದಾರೆ. ಸರಿಯಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡುತ್ತಿರೋದಾದ್ರೂ ಯಾಕೆ? ಜನರು ಮಾಡುತ್ತಿರುವಂತಹ ಆರೋಪದಲ್ಲಿ ಹುರುಳಿದೆಯಾ ಅನ್ನೋ ಬಗ್ಗೆ ತಕ್ಷಣ ಸಂಬಂಧಿಸಿದ ಇಲಾಖೆ ಉತ್ತರವನ್ನು ನೀಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಅದೆಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳೇ ಇಲ್ಲ. ಉತ್ತಮ ಡಾಂಬಾರು ಕಾಣದೆ ವರ್ಷಗಳೇ ಕಳೆದು ಹೋಗಿದೆ. ಆದರೆ ಆ ರಸ್ತೆ ಚೆನ್ನಾಗಿದ್ರೂ ಕೂಡ ಮರಳಿ ಡಾಂಬರೀಕರಣ ಅಲ್ಲಿ ಮಾಡಲಾಗಿದೆ. ಮಾರ್ಚ್ ತಿಂಗಳ ಅನುದಾನ ಈ ಬಳಕೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಚೆನ್ನಾಗಿರುವ ರಸ್ತೆ ಮೇಲೆ ಡಾಂಬರೀಕರಣ. ಮಾರ್ಚ್ ತಿಂಗಳ ಹಿನ್ನೆಲೆ ಕಾಮಗಾರಿ ಗೋಲ್ಮಾಲ್. ಚೆನ್ನಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡುತ್ತಿರೋದು ಬಾಲ್ಕಿ ಬೀದರ್ ಮುಖ್ಯ ರಸ್ತೆ ಕಾಮಗಾರಿ. ಸಿದ್ದೇಶ್ವರ ಕ್ರಾಸ್ನಿಂದ ಕರಡಾಳ ಕ್ರಾಸ್ ಡಾಂಬರೀಕರಣ. ಇದೆಲ್ಲ ಕಂಡಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ. ಇಲ್ಲಿ ಬಾಲ್ಕಿ ಟು ಬೀದರ್ ಮುಖ್ಯ ರಸ್ತೆಯವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಈ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರೇ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಾಗಿರುವಂತಹ ರಸ್ತೆ ಮೇಲೆ ಹೊಸದಾಗಿ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಡಾಂಬರ್ ರೋಡ್ ಹಿಂಗೆ ಮಾಡ್ತಾರಲ್ಲ ಸರ್, ಈಗ ಚಲೋ ಇದ್ದಿದ್ದಕ್ಕೆ ಮತ್ತೆ ಅವ್ರು ಮಾರ್ಚ್ದಾಗ ಫಂಡ್ ಇರ್ತಾವ, ಅದಕ್ಕೆ ಮಾಡೇಬೇಕಲ್ಲ. ಮಾಡೇ ಮಾಡ್ತಾರೆ ರೋಡು. ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಮಾರ್ಚ್ ಇದೆ, ಹೀಗಾಗಿ ಬಜೆಟ್ ಹೊಡೆ ಕಡೆಯಿಂದ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೋಡ್ಬೋದು ನೀವು ಈಗಾಗಲೇ ರಸ್ತೆ ಇದೆ, ರಸ್ತೆ ಮೇಲೆ ಏನೊಂದು ರಸ್ತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಜನರು ಎಲ್ಲ ಒಂದು ಕಡೆ ಆಕ್ರೋಶ ಪಡಿಸ್ತಾ ಇದ್ದಾರೆ. ಜಿಲ್ಲೆಯ ಅದೆಷ್ಟೋ ಹಳ್ಳಿಗಳಲ್ಲಿ ಇದುವರೆಗೂ ಕೂಡ ಉತ್ತಮ ಡಾಂಬರು ಕಂಡಿಲ್ಲ. ಸಮರ್ಪಕ ರಸ್ತೆ ವ್ಯವಸ್ಥೆಯೇ ಇಲ್ಲ. ಆದರೆ ಇಲ್ಲಿ ಈ ರೀತಿ ಮಾಡುವ ಮೂಲಕ ಜನರ ತೆರಿಗೆಯ ಹಣವನ್ನ ಅಧಿಕಾರಿಗಳು ಪೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ ತಿಂಗಳು ಬಂದಿರುವಂತಹ ಕಾರಣ ಅನುದಾನ ಲೂಟಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಟಾಪ್ ಅಂಡ್ ಟಾಪ್ ಅದ, ಬಟ್ ಇದು ಡಬಲ್ ಕೆಲಸ ಮಾಡ್ತಾರೆ, ರೊಕ್ಕ ವೇಸ್ಟ್ ಆಗ್ಲತ್ತವ. ಅದೇ ರೊಕ್ಕ ದುಡ್ಡು ಏನದ ಬೇರೆ ಕೆಲಸಕ್ಕೆ ಯೋಜನೆ ಮಾಡಿದ್ರು ಚೆನ್ನಾಗಿರ್ತದ ಅಂತ. ಟಾಪ್ ಅದ್ರಿ ರೋಡ್ ಚೆನ್ನಾಗೈತೆ ಸರ್. ಈಗ ಭೀ ನೋಡ್ರಿ ಇದು ಅದ್ರ ಅಲ್ಲಿ ಇದು ಹಾಕಿರ ಡಾಮರು, ಇದು ಹಳೆ ರೋಡ್ ಅದ, ಆಲ್ರೆಡಿ ಚೆನ್ನಾಗೇ ಅದ ಇದು ರೋಡ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ರಸ್ತೆ ಅಲ್ಲ ಅಂತಿದ್ದಾರೆ. ಕರ್ನಾಟಕ ರಸ್ತೆ ಸುರಕ್ಷತೆಯ ಮಂಡಳಿಯವರು ಮೌನಕ್ಕೆ ಜಾರಿದ್ದಾರೆ. ಸರಿಯಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡುತ್ತಿರೋದಾದ್ರೂ ಯಾಕೆ?
ಜನರು ಮಾಡ್ತಿರುವಂತಹ ಆರೋಪದಲ್ಲಿ ಹುರುಳಿದೆಯಾ ಅನ್ನೋ ಬಗ್ಗೆ ತಕ್ಷಣ ಸಂಬಂಧಿಸಿದ ಇಲಾಖೆ ಉತ್ತರವನ್ನು ನೀಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಅದೆಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳೇ ಇಲ್ಲ. ಉತ್ತಮ ಡಾಂಬಾರು ಕಾಣದೆ ವರ್ಷಗಳೇ ಕಳೆದು ಹೋಗಿದೆ. ಆದರೆ ಆ ರಸ್ತೆ ಚೆನ್ನಾಗಿದ್ರೂ ಕೂಡ ಮರಳಿ ಡಾಂಬರೀಕರಣ ಅಲ್ಲಿ ಮಾಡಲಾಗಿದೆ. ಮಾರ್ಚ್ ತಿಂಗಳ ಅನುದಾನ ಈ ಬಳಕೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಚೆನ್ನಾಗಿರುವ ರಸ್ತೆ ಮೇಲೆ ಡಾಂಬರೀಕರಣ. ಮಾರ್ಚ್ ತಿಂಗಳ ಹಿನ್ನೆಲೆ ಕಾಮಗಾರಿ ಗೋಲ್ಮಾಲ್. ಚೆನ್ನಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡುತ್ತಿರೋದು ಬಾಲ್ಕಿ ಬೀದರ್ ಮುಖ್ಯ ರಸ್ತೆ ಕಾಮಗಾರಿ. ಸಿದ್ದೇಶ್ವರ ಕ್ರಾಸ್ನಿಂದ ಕರಡಾಳ ಕ್ರಾಸ್ ಡಾಂಬರೀಕರಣ. ಇದೆಲ್ಲ ಕಂಡಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ. ಇಲ್ಲಿ ಬಾಲ್ಕಿ ಟು ಬೀದರ್ ಮುಖ್ಯ ರಸ್ತೆಯವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಈ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರೇ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಾಗಿರುವಂತಹ ರಸ್ತೆ ಮೇಲೆ ಹೊಸದಾಗಿ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಡಾಂಬರ್ ರೋಡ್ ಹಿಂಗೆ ಮಾಡ್ತಾರಲ್ಲ ಸರ್, ಈಗ ಚಲೋ ಇದ್ದಿಂದಕ್ಕೆ ಇವತ್ತು ಅವ್ರು ಮಾರ್ಚ್ದಾಗ ಫಂಡ್ ಇರ್ತಾವ, ಅದಕ್ಕೆ ಮಾಡೇಬೇಕಲ್ಲ. ಮಾಡೇ ಮಾಡ್ತಾರೆ ರೋಡು. ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಮಾರ್ಚ್ ಇದೆ, ಹೀಗಾಗಿ ಬಜೆಟ್ ಹೊಡೆ ಕಡೆಯಿಂದ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೋಡ್ಬೋದು ನೀವು ಈಗಾಗಲೇ ರಸ್ತೆ ಮೇಲೆ ಏನದೊಂದು ರಸ್ತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಜನರು ಎಲ್ಲ ಒಂದು ಕಡೆ ಆಕ್ರೋಶ ಪಡಿಸ್ತಾ ಇದ್ದಾರೆ. ಜಿಲ್ಲೆಯ ಅದೆಷ್ಟೋ ಹಳ್ಳಿಗಳಲ್ಲಿ ಇದುವರೆಗೂ ಕೂಡ ಉತ್ತಮ ಡಾಂಬರು ಕಂಡಿಲ್ಲ. ಸಮರ್ಪಕ ರಸ್ತೆ ವ್ಯವಸ್ಥೆಯೇ ಇಲ್ಲ. ಆದರೆ ಇಲ್ಲಿ ಈ ರೀತಿ ಮಾಡುವ ಮೂಲಕ ಜನರ ತೆರಿಗೆಯ ಹಣವನ್ನ ಅಧಿಕಾರಿಗಳು ಪೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ ತಿಂಗಳು ಬಂದಿರುವಂತಹ ಕಾರಣ ಅನುದಾನ ಲೂಟಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಟಾಪ್ ಆ್ಯಂಡ್ ಟಾಪ್ ಅದ, ಬಟ್ ಇದು ಡಬಲ್ ಕೆಲಸ ಮಾಡತ್ತಾರ, ರೊಕ್ಕ ವೇಸ್ಟ್ ಆಗ್ಲತ್ತವ. ಅದೇ ರೊಕ್ಕ ದುಡ್ಡು ಏನದ ಬೇರೆ ಕೆಲಸಕ್ಕೆ ಯೋಜನೆ ಮಾಡಿದ್ರು ಚೆನ್ನಾಗಿರ್ತದ ಅಂತ. ಟಾಪ್ ಅದ್ರಿ ರೋಡ್ ಚೆನ್ನಾಗೈತೆ ಸರಿ. ಈಗ ಭೀ ನೋಡ್ರಿ ಇದು ಅದ್ರ ಅಲ್ಲಿ ಇದು ಹಾಕ್ಯಾರ ಡಾಮರು. ಇದು ಹಳೆ ರೋಡ್ ಅದ, ಆಲ್ರೆಡಿ ಚೆನ್ನಾಗೇ ಅದ ಇದು ರೋಡ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ರಸ್ತೆ ಅಲ್ಲ ಅಂತಿದ್ದಾರೆ. ಕರ್ನಾಟಕ ರಸ್ತೆ ಸುರಕ್ಷತೆಯ ಮಂಡಳಿಯವರು ಮೌನಕ್ಕೆ ಜಾರಿದ್ದಾರೆ. ಸರಿಯಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡ್ತಿರೋದಾದ್ರೂ ಯಾಕೆ? ಜನರು ಮಾಡ್ತಿರುವಂತಹ ಆರೋಪದಲ್ಲಿ ಹುರುಳಿದೆಯಾ ಅನ್ನೋ ಬಗ್ಗೆ ತಕ್ಷಣ ಸಂಬಂಧಿಸಿದ ಇಲಾಖೆ ಉತ್ತರವನ್ನು ನೀಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ನಲ್ಲಿ ಅದೆಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳೇ ಇಲ್ಲ. ಉತ್ತಮ ಡಾಂಬಾರು ಕಾಣದೆ ವರ್ಷಗಳೇ ಕಳೆದು ಹೋಗಿದೆ. ಆದರೆ ಆ ರಸ್ತೆ ಚೆನ್ನಾಗಿದ್ರೂ ಕೂಡ ಮರಳಿ ಡಾಂಬರೀಕರಣ ಅಲ್ಲಿ ಮಾಡಲಾಗಿದೆ. ಮಾರ್ಚ್ ತಿಂಗಳ ಅನುದಾನ ಈ ಬಳಕೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಚೆನ್ನಾಗಿರುವ ರಸ್ತೆ ಮೇಲೆ ಡಾಂಬರೀಕರಣ. ಮಾರ್ಚ್ ತಿಂಗಳ ಹಿನ್ನೆಲೆ ಕಾಮಗಾರಿ ಗೋಲ್ಮಾಲ್. ಚೆನ್ನಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡುತ್ತಿರೋದು ಬಾಲ್ಕಿ ಬೀದರ್ ಮುಖ್ಯ ರಸ್ತೆ ಕಾಮಗಾರಿ. ಸಿದ್ದೇಶ್ವರ ಕ್ರಾಸ್ನಿಂದ ಕರಡಾಳ ಕ್ರಾಸ್ ಡಾಂಬರೀಕರಣ. ಇದೆಲ್ಲ ಕಂಡಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ. ಇಲ್ಲಿ ಬಾಲ್ಕಿ ಟು ಬೀದರ್ ಮುಖ್ಯ ರಸ್ತೆಯವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಈ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರೇ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಾಗಿರುವಂತಹ ರಸ್ತೆ ಮೇಲೆ ಹೊಸದಾಗಿ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಡಾಂಬರ್ ರೋಡ್ ಹಿಂಗೆ ಮಾಡ್ತಾರಲ್ಲ ಸರ್, ಈಗ ಚಲೋ ಇದ್ದಿಂದಕ್ಕೆ ಇವತ್ತು ಅವ್ರು ಮಾರ್ಚ್ದಾಗ ಫಂಡ್ ಇರ್ತಾವ, ಅದಕ್ಕೆ ಮಾಡೇಬೇಕಲ್ಲ. ಮಾಡೇ ಮಾಡ್ತಾರೆ ರೋಡು. ಜನರದೊಂದು ಆಕ್ರೋಶ ಅಂತ ಹೇಳ್ಬೋದು. ಮಾರ್ಚ್ ಇದೆ, ಹೀಗಾಗಿ ಬಜೆಟ್ ಹೊಡೆ ಕಡೆಯಿಂದ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೋಡ್ಬೋದು ನೀವು ಈಗಾಗಲೇ ರಸ್ತೆ ಮೇಲೆ ಏನದೊಂದು ರಸ್ತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಜನರು ಎಲ್ಲ ಒಂದು ಕಡೆ ಆಕ್ರೋಶ ಪಡಿಸ್ತಾ ಇದ್ದಾರೆ. ಜಿಲ್ಲೆಯ ಅದೆಷ್ಟೋ ಹಳ್ಳಿಗಳಲ್ಲಿ ಇದುವರೆಗೂ ಕೂಡ ಉತ್ತಮ ಡಾಂಬರು ಕಂಡಿಲ್ಲ. ಸಮರ್ಪಕ ರಸ್ತೆ ವ್ಯವಸ್ಥೆಯೇ ಇಲ್ಲ. ಆದರೆ ಇಲ್ಲಿ ಈ ರೀತಿ ಮಾಡುವ ಮೂಲಕ ಜನರ ತೆರಿಗೆಯ ಹಣವನ್ನ ಅಧಿಕಾರಿಗಳು ಪೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ ತಿಂಗಳು ಬಂದಿರುವಂತಹ ಕಾರಣ ಅನುದಾನ ಲೂಟಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ.
ಟಾಪ್ ಅದ ಬಟ್ ಇದು ಡಬಲ್ ಕೆಲಸ ಮಾಡತ್ತಾರ ರೊಕ್ಕ ವೇಸ್ಟ್ ಆಗ್ಲತ್ತವ ಅದೇ ರೊಕ್ಕ ದುಡ್ಡು ಏನದ ಬೇರೆ ಕೆಲಸಕ್ಕೆ ಯೋಜನೆ ಮಾಡಿದ್ರು ಚೆನ್ನಾಗಿರ್ತದ ಅಂತ ಮತ್ತೆ ಟಾಪ್ ಅದ್ರಿ ರೋಡು ರೋಡ್ ಚೆನ್ನಾಗೇ ಐತೆ ಸರ್ ಈಗ ಭೀ ನೋಡ್ರಿ ಇದು ಅದ್ರ ಅಲ್ಲಿ ಇದು ಹಾಕ್ಯಾರ ಡಾಮರು ಇದು ಹಳೆ ರೋಡ್ ಅದ ಆಲ್ರೆಡಿ ಚೆನ್ನಾಗೇ ಅದ ಇದು ರೋಡ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ರಸ್ತೆ ಅಲ್ಲ ಅಂತಿದ್ದಾರೆ. ಕರ್ನಾಟಕ ರಸ್ತೆ ಸುರಕ್ಷತೆಯ ಮಂಡಳಿಯವರು ಮೌನಕ್ಕೆ ಜಾರಿದ್ದಾರೆ. ಸರಿಯಾಗಿರುವಂತಹ ರಸ್ತೆ ಮೇಲೆ ಡಾಂಬರೀಕರಣ ಮಾಡ್ತಿರೋದಾದ್ರೂ ಯಾಕೆ? ಜನರು ಮಾಡ್ತಿರುವಂತಹ ಆರೋಪದಲ್ಲಿ ಹುರುಳಿದೆಯಾ ಅನ್ನೋ ಬಗ್ಗೆ ತಕ್ಷಣ ಸಂಬಂಧಿಸಿದ ಇಲಾಖೆ ಉತ್ತರವನ್ನು ನೀಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.